ಇವತ್ತು ನಂದು ಎಷ್ಟೋ ಒಂದು 600 ಕಿಲೋಮೀಟ್ರ್ ಸೋಲೋ ರೈಡ್. ಸೊ ನಿಮಗೆ ಈಗೀಗ ಯೂಟ್ಯೂಬ್ನಾಗ ಎಲ್ಲ ಯೂಟ್ಯೂಬರ್ಸ್ ಪೆನ್ನು ಕೊಂಡಮ್ಗೆ ಹೋಲತ್ತಾರ. ಈ ಕಂಪ್ನಿ ನೋಡತ್ತಾರ ಒಂದು ದುಬೈ ಫೀಲ್ ಹೊಂಟದ ನನಗೆ. ಕರ್ನೂಲು, ಹೈದ್ರಾಬಾದು, ಗುತ್ತಿ ಇದೇ ರೂಟ್ ಅಂತ ತೋರ್ಸ್ಲತ್ತದ. ಜೈ ಬಜರಂಗ್ ಬಲಿ. ಬರ್ಲಿ ನಡೀತೀನಿ ಬಾಯ್. ಯಾವ ಬರ್ತೀವಿ ರೀ? ರೈಟ್. ಇನ್ನೇನ್ರ ಬ್ಯಾಗಿನ ಮೇಲೆ ಇಟ್ಟಿನ ಏನು ಮೊನ್ನೆ ಇಲ್ಲಿ ಫೋನ್ ಇಟ್ಕೊಂಡು ಹಿಂಗೆ ನಡಿಸಿನ ಗಾಡಿ ಚಂದ ಒಂದು 20-25 ಕಿಲೋಮೀಟ್ರ್. ಬಾಯ್. ಹೋಗ್ತೀನಿ, ಹೋಗಿ ಫೋನ್ ಹಚ್ತೇನೆ. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಇವತ್ತಿನ ರೈಡ್ ನಂದು ಸಿಂಗಲ್ ಸ್ಟ್ರೆಚ್ ಒಂದು 600 ಕಿಲೋಮೀಟ್ರ್ ಅನ್ಕೋರಿ. ಇಲ್ಲಿಂದ ಬೆಂಗಳೂರಿಂದ ಸೇಡಮ್ಮು. ಆ್ಯಕ್ಚುಲಿ ನಾವು ಒಂದು 4-5 ಗಂಟೆಗೆ ಬಿಡ್ಬೇಕಾಗಿತ್ತು ಇಲ್ಲಿಂದ. ಸ್ವಲ್ಪ ಲೇಟ್ ಆಯಿತು ಎದ್ದೇಳಕ್ಕೆ. ರಾತ್ರಿಗೆ ಇವರು ದೋಸ್ತರು ತಿರುಗಾಡೋದು, ಊಟ ಮಾಡೋದು, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಒಂದು ಸ್ವಲ್ಪ ಅಂದರೆ 4ಕ್ಕೆ ಬಿಡ್ಬೇಕು ಅಂದ್ಕೊಂಡಿದ್ದೆ. ಈಗ ಮತ್ತು 7 ಆಲತ್ತ ಟೈಮ್. 3 ಗಂಟೆ ಲೇಟ್ ಆಗ್ಯದ. ನೋಡಂಬರ್ರಿ ಎಷ್ಟೊತ್ತಕ ಆಗ್ತದ ಏನು ಸುದ್ದಿ. ನನಗೂ ಭಾಳ ದಿನ ಹಿಡಿದು ಆಸೆ ಇತ್ತಿದ್ದು ಈ ರೋಡ್ ಮೇಲೆ. ನನಗೆ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಹೋಗ್ತೀನಿ ಅನ್ನೋದು ಭಾಳ ಇದಿತ್ತು. ಬಟ್ ಸೇಡಮ್ಲಿಂತ ಈ ಕಡೆ ಇತ್ತು. ಬಟ್ ಇವಾಗ ಏನಾಗ್ಯದ, ಉಲ್ಟಾ ಆಗ್ಯದ. ಬೆಂಗಳೂರು ಟು ಸೇಡಮ್ ಆಗ್ಯದ. ಬರೋ ರೂಟ್ ಬೇರೆ ಆಗ್ಯದ. ಹಂಗಾಗಿ ಹೋಗೋ ರೂಟಿಗೆ ಒಂದೇ ನಾ ಅಂದ್ಕೊಂಡದ ರೂಟಿಗೆ ಹೋಲತ್ತೀನಿ. ಸೊ ಎಲ್ಲ ರೈಡ್ ಮಸ್ತ್ ಆಯಿತು. ಯಾವುದೂ ಏನೋ ಫಾಲ್ಟಲ್ಲಿ ಪ್ರಾಬ್ಲಮ್ ಅಲ್ಲಿ ನನ್ನ ಗಾಡಿಯಾಗ ಬರಲಿಲ್ಲ. ನಾ ಅಂದ್ಕೊಂಡಿದ್ದೆ ಏನರ ಪ್ರಾಬ್ಲಮ್ ಇರ್ಬೋದು, ಲಾಂಗ್ ಆಗಿ ಹೊಡೆದ್ರು ಗಾಡಿ ಅಂತೇಳಿ ಕೇಸಿಂದ ಅಂದ್ಕೊಂಡಿದ್ದೆ. ಆರಾಮಾಗಿ ಎಲ್ಲ ನಾ ಹೆಂಗೆ ಓಡಿಸೀನಿ ಆ ಟೈಪ್ ಎಲ್ಲ ಇದು ಮಾಡ್ಯದ. 100 ಕಿಲೋಮೀಟ್ರಿಗೂ ಒಂದೊಂದು ಸ್ಟಾಪ್ ತೊಗೊಂಡ್ರೂ ಯಾವ ಪ್ರಾಬ್ಲಮ್ನೂ ಬಂದಿಲ್ಲ. ಇದು ರಾಜಾಜಿನಗರ. ಇಲ್ಲಿಂದ ನಾವು ಸ್ಟ್ರೇಟ್ ಸೀದಾ ನಮ್ಮ ಹೆಬ್ಬಾಳು ರೂಟಿಗೆ ಹೋಗಿ, ನಾ ಹೈದ್ರಾಬಾದ್ ರೂಟ್ಲಿಂದ ಹೊಂಟೀನಿ ಇವತ್ತು. ಡೈರೆಕ್ಟ್ ಸೇಡಮ್ ಇದು ಬೆಂಗಳೂರು ಟು ಹೈದ್ರಾಬಾದ್ ರೂಟ್. ಸೊ ರಾತ್ರಿ ಎಲ್ಲ ನಮ್ಮ ಚಡ್ಡಿ ದೋಸ್ತರ ಸಂಗಟಿದ್ದೆ. ನಾವು ಒಂದು 1-2 ಕ್ಲಾಸ್ಮೇಟ್ ಅಂತ ತಿಳ್ಕೊರಿ. ಅವ್ರ ಜೊತೆಗಿದ್ದು ರಾತ್ರಿ ಎಲ್ಲ ಫುಲ್ ಮಾತಾಡ್ಕೊತ ಹಳಿವೆಲ್ಲ ಊಟ ಗೀಟ ಮಾಡಿ ಶಿಸ್ತಿನಾಗ ನಿದ್ದೆ ಮಾಡಿ ಹೊಂಟೀನಿ. ಸೊ ಅವರಿಗೆ ಥ್ಯಾಂಕ್ಸ್ ಏನು ಹೇಳಲ್ಲ ಅವರಿಗೆ, ಯಾಕಂತಂದ್ರೆ ಥ್ಯಾಂಕ್ಸ್ ಹೇಳಿದ್ರೆ ಅದು ಇಲ್ಲಿಗೆ ಮುಗಿತಂದು ಹಂಗೆ ಆಗ್ತದ. ಸೊ ಥ್ಯಾಂಕ್ಸ್ ಹೇಳೋಕೆ ಅವ್ರೇನು ಬೇರೆಯವ್ರನ್ನ ಅಲ್ಲ, ನನ್ನ ಚಡ್ಡಿ ದೋಸ್ತರಾರ. ಇಲ್ಲಿಂದ ಅನಂತಪುರ 196 ಕಿಲೋಮೀಟ್ರು. ನಾವು ಅದೇ ಸೈಡೇ ಹೋಗ್ಬೇಕು. ಅನಂತಪುರ, ಕರ್ನೂಲ, ಹೈದ್ರಾಬಾದ್ ಈ ರೂಟ್ ಹೊಂಟೀನಿ. ಸೊ ಚಿಕ್ಕಬಳ್ಳಾಪುರ 48. ರಾವನಲ್ಲಿ ಸರ್ವಿಸ್ ರೋಡಿಗೆ ತೊಗೊಂಡ್ಕೇಶನ್ ಮತ್ತು ಒಂದು ಸ್ವಲ್ಪ ಮುಂದಾಗಿ ಮತ್ತು ರೈಟಿಗೆ ಮತ್ತು ಹೈವೇಗೆ ಬಾ ಅಲ್ಲತ್ತದ. ಇದನ್ನು ಹುಚ್ಚು ಮಾಡತ್ತದ. ನಾವು ನೋಡೋಮಂತೇಳಿ ರೆಕಾರ್ಡ್ ಆನ್ ಮಾಡೀನಿ. ಹೈವೇ ಆ ಸೈಡ್ ಅದ ಹೈದ್ರಾಬಾದ್. ಒಂದೇ ರೂಟ್ ಬಂದೀನಿ ನಾ ಈಗ. ಬಟ್ ಇಲ್ಲಿ ಯಾಕೋ ಸರ್ವಿಸ್ ರೋಡಿಗೆ ಇಳಿ ಅಂತ ಇಳ್ಕೊಂಡೀನಿ. ಈಗ ಮತ್ತೇನು ಹೇಳ್ತಂದು ನೋಡಮ್ರಿ. ಏನು ಹುಚ್ಚು ಮಾಡತ್ತದ ತಿಳಿಯಲ್ಲ ನಮಗೆ. ಇದ್ರ ಅವನು ಎಂತಪ್ಪಾಗಲ್ಲ. ಇದೇ ರೋಡಿಗೆ ಹೋಗೋ ಸಲಿಂದೆ ಮತ್ತೆ ಈ ಕಡೆ ತಿಳಿದು ಮತ್ತೆ ಈ ಕಡೆ ಮೇಲೆ ಇರೋಂತ ಹೋಗ್ತದೆ ನಾವು. ಹಂಗೆ ಏನಿಲ್ಲ, ಒಂದೇ ರೋಡ್ ಇದ್ರೆ ಹಂಗೆ ಸ್ಟ್ರೇಟ್ ಹೋಗ್ತೀನಿ. ನಾವು ಈ ತೆಳಗಳದಕೇಶನ್ ಮೇಲೆ ಇರೋಂಥ ಮತ್ತು ನಾ ತೆಳಗೆ ಏನಾರ ಬ್ರಿಡ್ಜ್ ಗೀಜ್ ಅದೇನು ಅಂದ್ಕೊಂಡೀನಿ. ಇಲ್ಲೇನು ಸುಡಗಾಡನೂ ಇಲ್ಲ. ನಾವು 8:20 ಆಲತ್ತದ. ಇನ್ನು 482 ಕಿಲೋಮೀಟ್ರ್ ಬಾಕಿ ಅದ. ಅಲ್ಲಿಂದ ಬೇರೆ ಟೈಮಿಗೆ 570 ಕಿಲೋಮೀಟ್ರ್ ಇತ್ತು. ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೀನಿ. ಇದು ಲಾಸ್ಟ್ ಡೇ ಆಫ್ ಜರ್ನಿ ನಂದು ಇದ್ರಾಗ ಕರ್ನಾಟಕ ರೈಡ್ನಾಗ. ಬಟ್ ಕರ್ನಾಟಕ ಅಂದ್ರೆ ಫುಲ್ ಕರ್ನಾಟಕ ಏನು ಹೋಗಿಲ್ಲ. ನಮಗೆ ಯಾವ ಪ್ಲೇಸ್ಗಳು ಬೇಕಿತ್ತು ಅದ್ರಾಗ ಆ ಸೈಡೆಲ್ಲ ಹೋಗಿ ಬಂದೀವಿ. ಸೊ ನೋಡಮ್ರಿ, ನಮ್ಮ ರವಿ ಬಳ್ಳಾರಿಲಿಂದ ಹೊಂಟಾನ. ಅವರು ನಿನ್ನೆ ಮೈಸೂರಿಗೆ ಹೋಗಿ ಆ ಕಡೆಯಿಂದ ಬಳ್ಳಾರಿಗೆ ಹೋಗ್ಯಾರ. ಸೊ ನಾನು ನಿನ್ನೆ ಇಲ್ಲಿ ಬೆಂಗಳೂರಿನಾಗ ಉಳ್ಕೊಂಡೆ. ಗಾಡಿ ಎಲ್ಲ ಮಾಡಿಸ್ಕೊಂಡು ಈ ಕಡೆ ಡೈರೆಕ್ಟ್ ಹೈದ್ರಾಬಾದ್ ಹೈವೇ ಹಿಡ್ಕೊಂಡು ಸೇಡಮ್ ಹೊಂಟೀನಿ. ಇನ್ನೊಂದು ಹೇಳೋದು ನೆನಪೋಗಿತ್ತು. ಇವತ್ತು ನಂದು ಎಷ್ಟೋ ಒಂದು 600 ಕಿಲೋಮೀಟ್ರ್ ಸೋಲೋ ರೈಡ್. ಯಾರು ಇಲ್ಲಿ ಜೊತೆಗೆ ಒಬ್ಬನೇ ಹೊಂಟೀನಿ ಬೆಂಗಳೂರು ಟು ಸೇಡಮ್ಮ.
ಇದು ನನ್ನ ಫಸ್ಟ್ ಲಾಂಗ್ ರೈಡ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಫಸ್ಟ್ ಲಾಂಗ್ ಸೋಲೋ ರೈಡ್ ಅಂತ ಹೇಳ್ಬೋದು. ಇದೇ ನಾ ಫಸ್ಟ್ ಟೈಮ್ ಎಷ್ಟು ಡಿಸ್ಟೆನ್ಸಾಗ ಒಬ್ಬ ಹೋಲತ್ತಿದ್ದು. ಇಲ್ಲೇ ಒಂದು ಸಣ್ಣ ಗಾಡಿಯಾಗ ನಾಷ್ಟ ಮಾಡಂಬಂದು ನಿಂತೀನಿ ಹೈವೇಕ. ಗಾಡಿ ನೋಡ್ರಿ ಹೆಂಗೆ ಕಾಣಿಸ್ಲತ್ತದ. ನಿನ್ನೆ ರಾತ್ರಿನೇ ವಾಶ್ ಮಾಡಿಸೀನಿ. ಫುಲ್ ವಾಶ್ ಮಾಡಿ ಹೋಗಂಬಂತೇಳಿ ಊರಿಗೆ. ಇದೇ ಹಾಕ್ಸಿದ್ದು ನಾವು ಟೇಲ್ ಟೈಡಿ ನಿನ್ನೆ. ಸೊ ಇಲ್ಲೇನು ಕಾಣತ್ತದಲ್ಲ ಫ್ಯಾಕ್ಟ್ರಿ ಇದು. ಇಲ್ಲಿ ನಿಮಗೆ ಕಿಯಾದು ಪಾರ್ಟ್ಸ್ ರೆಡಿ ಆಗ್ತಾವಂತ ಎಲ್ಲ ಸೀಟು, ಆಮೇಲೆ ಇದು ಫೈಬರ್ ಐಟಮು, ಡ್ಯಾಶ್ಬೋರ್ಡು ಅಂಥವೆಲ್ಲ ಇಲ್ಲಿ ರೆಡಿಯಾಗಿ ನಿಮಗೆ ಇನ್ನೊಂದು 30 ಕಿಲೋಮೀಟ್ರ್ ಹೋದ್ಮೇಲೆ ಕಿಯಾದ ಮೇನ್ ಪ್ಲ್ಯಾಂಟ್ ಕಾರ್ ಫುಲ್ ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲಿ ಎಲ್ಲ ಸಪ್ರೇಟ್ ಅವ. ಅಲ್ಲಿ ಆ ಕಡೆ ಒಂದು ಪಾರ್ಟ್ಸು, ಈ ಕಡೆ ಒಂದು ಪಾರ್ಟ್ಸು, ಎಲ್ಲ ಕಡೆ ಒಂದೊಂದು ಪಾರ್ಟ್ಸ್ ರೆಡಿಯಾಗಿ ನಿಮಗೆ ಮೇನ್ ಇಲ್ಲಿಂದೆಲ್ಲ ರೆಡಿಯಾಗಿ ಅಲ್ಲಿಗೆ ಹೋಗ್ತಾವಂತ. ಅಲ್ಲಿ ತೋರಿಸ್ತೀನಿ ನಿಮಗೆ ಮುಂದೆ ಹೋದ್ಮೇಲೆ. ಇಲ್ಲಿ ಒಂದು ಟೊಮಟೊ ರೈಸ್ ತಿಂದು ಬೀಳತ್ತೀನಿ ಸದ್ಯಾಗ. ಇಲ್ಲಿಂದ ಇನ್ನೂ 450 ಕಿಲೋಮೀಟ್ರು ಸ್ಟಾರ್ಟ್. ಮತ್ತು ಜರ್ನಿ 5:25 ತನಕ ಸೆಡ ಮುಡ್ತು ನೋಡಪ್ಪ ಅಂತ ಹೇಳತ್ತದ ಗೂಗಲ್ ಮ್ಯಾಪು. ಕಿಯಾ ಪ್ಲ್ಯಾಂಟ್ ನೋಡ್ರಿ ಎಷ್ಟೊಂದು ನಿಮಗೆ. ಇಲ್ಲಿ ಎಲ್ಲ ಫುಲ್ ಒಂದೊಂದು ಕಡೆಗೆ ಒಂದೊಂದು ಪಾರ್ಟ್ಸ್ಗಳು ರೆಡಿ ಆಗ್ತಾವಂತಾವ ಗಾಡಿವು. ಇಲ್ಲಿ ಎಲ್ಲ ರೆಡಿಯಾಗಿ ಲಾಸ್ಟ್ ಹೋಗೋದು ನಿಮ್ಗೆ ಇದಕ್ಕೆ ಮೇನ್ ಪ್ಲ್ಯಾಂಟ್ ಏನಪ್ಪ ಅಂತಂದ್ರೆ ಇವೆಲ್ಲ ಪಾರ್ಟ್ಸ್ಗಳು ತೊಗೊಂಡು ಫುಲ್ಲು ಕಾರ್ ಫಿಟ್ ಮಾಡಿ ಅಲ್ಲಿಂದ ಶೋರೂಮ್ಗೆ ಗಾಡಿ ಕೊಟ್ಟು ಕಳಿಸೋದು. ಸೊ ನಿಮಗೆ ಈಗೀಗ ಯೂಟ್ಯೂಬ್ನಾಗೆಲ್ಲ ಯೂಟ್ಯೂಬರ್ಸ್ ಪೆನುಕೊಂಡಮ್ಗೆ ಹೋಲತ್ತಾರ ಫೋರ್ಟಿಗೆ. ಅಲ್ಲಿ ಏನಂತಾರ ಕರೂಸ್ ಅವ ಭಾಳ ಅಂತೇಳಿ ರೋಡ್ ಅದೆಲ್ಲ ತೋರಿಸಿರ್ತಾರೆ ಪೆನುಕೊಂಡಮ್ ಫೋರ್ಟ್ ಅಂತ. ಸೊ ಅದು ಹಿಂಗೆ ಹೋಗ್ಬೇಕು ನೋಡ್ರಿ ಈ ಕಡೆಲಿಂತೆ. ಪೆನುಕೊಂಡಮ್ ಫೋರ್ಟ್ ರೂಟ್ ಮಾತ್ರ ಭಾರಿ ಮಾಡ್ಯಾರದು. ಏಕ್ದಮ್ ಕರೂಸ್ ಅವ. ಬೈಕರ್ಸ್ಗಳಿಗೆಲ್ಲ ವೀಕೆಂಡ್ನಾಗ ಅದೊಂದು ಪ್ಲೇಸೇ ಆಗಿಬಿಟ್ಟದು ನೋಡ್ಲಾಕ. ಮಸ್ತ್ ಅದು ಪೆನುಕೊಂಡಮ್ಮ. ಸೊ ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ ಕಿಯಾ ಪಾರ್ಟ್ಸ್ ರೆಡಿಯಾಗಿ ಇಲ್ಲಿ ಮೇನ್ ಪ್ಲ್ಯಾಂಟ್ ಇಲ್ಲಿ ಬಂದ ಕೇಸಿಂದ ನಿಮಗೆ ಕಾರ್ ಫುಲ್ ರೆಡಿ ಮಾಡಿ ಇಲ್ಲಿ ಸ್ಟೋರ್ ಮಾಡಿಕೊಂಡು ಇಲ್ಲಿಂದ ನಿಮ್ಮ ಕಂಪ್ನಿಗೆ ಕಾರ್ಗಳು ಕಳಿಸ್ತಾರ. ಈ ಕಂಪ್ನಿ ನೋಡತ್ರ ಒಂದು ದುಬೈ ಫೀಲ್ ಹೊಂಟದ ನನಗೆ. ಆಡ್ಲ ಸೊ ಇಲ್ಲಿಂದ ಕಿಲೋಮೀಟ್ರ್ ಹಾಕಿಲ್ಲಲ್ಲ. ಹೈದ್ರಾಬಾದು, ಚೆನ್ನೈದು ಹಾಕ್ಯಾರ, ತಿರುಪತಿ, ಅನಂತಪುರದ ಹಾಕ್ಯಾರ. ಬಟ್ ಕರ್ನೂಲು, ಹೈದ್ರಾಬಾದು, ಗುತ್ತಿ ಇದೇ ರೂಟ್ ಅಂತ ತೋರ್ಸ್ಲತ್ತದ. ಇನ್ನು 373 ಕಿಲೋಮೀಟರ್ಸ್. ಇವರಿಬ್ಬರು ದೋಸ್ತರು ಇದ್ದಂಗೆ ಕಾಣಿಸ್ತಾರೆ. ಎಡತಕಾಯ್ತು ಇಬ್ಬರು ಆಜು ಬಾಜುನೇ ಹೊಂಟ್ರ. ತಿಳಿಯಾಗಿ ಒಟ್ಟ ಹಿಂದೆ ಬರೋರು ಯಾರಿಗೆ ಇದು ಬಿಡಪ್ಲೇನೇ ಇಲ್ಲ ಅಂತ ತಿಳ್ಕೊರಿ. ಈ ಕ್ಯಾಂಡಿಡೇಟಿಗೆ ಲಾರಿದವನಿಗೆ ಸ್ಪೀಡ್ ಹೊಡ್ಲಿಕ್ಕಾಗಲ್ಲ ಅದ. ಇದ್ರದ್ದು ಓಡ್ತದ, ಇದೇನೋ ಹೊಡಿಲ್ಲ. ಜೈ ಬಜರಂಗ್ ಬಲಿ. ಭಾರಿ ಮಾಡ್ರಿ ನೋಡ್ರಿ ಇಲ್ಲಿ ಮೂರ್ತಿ. ಇದೇ ಟೈಪೇ ಸೇಮ್ ಇದ್ರ ಬಲ್ಲಿ ಒಂದು ಬಳ್ಳಾರಿ ಹೋಗೋ ಟೈಮಿಗೆ ಎರಡು ಸೇಮ್ ಕಾಣಿಸ್ತು. ಅದನ್ನು ಇದೇ ಟೈಪ್ ಆಗ್ತದೆ, ಕಲರ್ ಮಾಡಿದಾರ ಅಂತಂದ್ರೆ. ಸೊ ನಾ ಈಗ ಒಂದು 30 ಕಿಲೋಮೀಟ್ರ್ ಡಿಸ್ಟೆನ್ಸ್ನಾಗ ಇದ್ದೀನಿ ಕರ್ನೂಲಿಗೆ. ಸೊ ಇಲ್ಲಿ ಶಿವ ಆಗಿ ಶ್ರೀಶೈಲಂಗೆ ನಡ್ದಂಗೆ ಕಾಣಿಸ್ತಾರ. 2 ಗಾಡಿಗಳು ಹೊಂಟವ. ಬಿಸಿಲಾಗ ಹಂಗೆ ಇರೋದಂಗೆ ಕುಂತಾರ ದೇವ್ರ ಮೇಲೆ. ಸೊ ಒಂದು ಸ್ವಲ್ಪ ಹೊತ್ತು ಗಾಡಿ ರೆಸ್ಟ್ ಕೊಟ್ಟೆ. ಇಲ್ಲಿ ಗಿಡ ತಳ ನಿಂತಿದ್ದೆ ಸುಮ್ಮನೆ. ಇನ್ನೂ 189 ಕಿಲೋಮೀಟ್ರ್, 189 ಕಿಲೋಮೀಟರ್ಸ್ ಹೋಗೋ 4 hours 1 minute ತೋರ್ಸ್ಲತ್ತದ. ಹೈವೇಗೆ ಬರೋದು ಏನು ಸುಖ ಇಲ್ಲ ಅಪ್ಪು. ನಾನು ಅಂದ್ಕೊಂಡಿದ್ದೆ ಹೈವೇಗೆ ಅಂದ್ರೆ ಸುಮ್ಮನೆ ಹಿಡ್ಕೊಂಡು ಹೋಗ್ಬೋದು ಅಂತೇಳಿ ಕೇಸಿಂದ. ಆದ್ರೆ ಆಗಲ್ಲದು ಹಂಗೆ ಅಷ್ಟು ಈಸಿ ಇಲ್ಲದು. ಹೈವೇಗೆ ಬಂದ ಕೇಸಿಂದ ಸುಮ್ಮನೆ ಹೋಗೋದು. ಗಾಡಿನೂ ಹಂಗೆ ಓಡಪ್ಲೇ ಇರಬೇಕು. 80-90ದಾಗ ಅಂದ್ರೆ ಭಾಳ ತಲೆ ಖರಾಬ್ ಆಗ್ತದೆ. ಊರಿದ್ರು ಇನ್ನೂ ನೋಡ್ಕೊತ ಹೋಗ್ಬೋದು ಏನ್ರಿ. ಬಟ್ ಹೈವೇದಾಗ ಏನಿರಲಿಲ್ಲ, ಹಿಂಗೆ ಇಷ್ಟೇ ಹೊಲಗಳು ನೋಡ್ಕೊತ ಹೋಗ್ಬೇಕು. ಅದೇ ಅದು ಇರೋದೇ ಪ್ರಾಬ್ಲಮ್ಮು.
ಜರ್ನಿ ಮಸ್ತ್ ನಡೆದ. ಇವತ್ತಿಗೆ ನಾ ಹೋಗಿ 10 ದಿನ ಆಯಿತು. ಇದು 11ನೇ ದಿನ ವಾಪಸ್ ಹೊಂಟಿದ್ದು. ಸೊ ಮುಂದೆ ಯಾವ್ಯಾವ ವಿಡಿಯೋಗಳು ಬರ್ತಾವೆ, ವ್ಲಾಗ್ ಬರ್ತಾವೆ ಎಲ್ಲ ಈಗ ನನ್ನ ರೈಡ್ ಮುಗಿದ ಮೇಲೆ ಗೊತ್ತಾಗ್ತದೆ ನಿಮಗೆ. ಇದು ವ್ಲಾಗ್ ನೋಡೋದಾಗ ಇದು ನನ್ನ ಲಾಸ್ಟ್ ವ್ಲಾಗ್ ಆಗಿರ್ತದೆ. ಇದು ಲಾಸ್ಟ್ ಎಪಿಸೋಡ್ ಆಗಿರ್ತದೆ ನಮ್ಮ ಕರ್ನಾಟಕ ರೈಡ್ನಾಗ. ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡತ್ತೀರಿ ಅವರಿಗೆಲ್ಲ ಥ್ಯಾಂಕ್ಸ್. ಇನ್ನು ಯಾರ್ಯಾರು ವಿಡಿಯೋ ನೋಡಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರ ಅವರಿಗೆಲ್ಲ ಒಂದು ಜರ ಶೇರ್ ಮಾಡಿ ಹೇಳ್ರಿ, ನಮ್ಮ ಉತ್ತರ ಕರ್ನಾಟಕದವರು ಹಿಂಗೆ ರೈಡ್ ಮಾಡತ್ತಾರ ಅಂಥೇಳಿ. ಮಹಬೂಬ್ ನಗರ್ ಹೋಗ್ಬೇಕು, ಮಹಬೂಬ್ ನಗರ್ ಟು ನಾವು ಸೇಡಮ್ ಹೋಗ್ಬೋದು. ನಾರಾಯಣಪೇಟೆ ರೂಟ್ನೂ ಅದ, ಬಟ್ ಅದು ಸ್ವಲ್ಪ ನನಗೆ ಯಾಕೋ ಟಫ್ ಅನ್ಸ್ಲತ್ತದ, ಟೈಮ್ ಜಾಸ್ತಿ ತೋರ್ಸ್ಲತ್ತದ. ಅದಕ್ಕೆ ನಾ ಮಹಬೂಬ್ ನಗರ್ ರೂಟ್ ಚೂಸ್ ಮಾಡೀನಿ. ಸೊ ನಿದ್ದೆ ಭಾಳ ಖರಾಬ್ ಹೊಂಟದ, ಅದ್ರ ಸಲಿಂದ ಮತ್ತೆ ಚಾ ಕುಡಿ ಬಂದು ನಿಂದ್ರಿಸೀನಿ. ಇನ್ನು ಎಷ್ಟು ಕಿಲೋಮೀಟ್ರ್ ಅಂದ್ರೆ ಇನ್ನು 160 ಕಿಲೋಮೀಟ್ರ್ ಅದ. 160 ಕಿಲೋಮೀಟ್ರ್ ಹೋದರೆ ಸೀದಾ ಮನೆಗೆ ಹೋಗ್ತೀವಿ. ಸೊ ಇಲ್ಲೇ 1 ಮಿನಿಟ್ ಮಾಡಿ ಹಾಕಿ ಕೊಡೋದು. ಈಗ ಒಂದು ಚಿಂಗಮ್ ಹಾಕೊಳಕೇಸಿಂದ ಬಿಡ್ಲತ್ತೀನಿ ಇಲ್ಲಿಂದ. ಏನೋ ಎಕ್ಸಾಕ್ಟ್ 160 ಕಿಲೋಮೀಟ್ರ್ ಅದ. ಸೊ ಮಹಬೂಬ್ ನಗರ್ ತನಕ ಬಂದೀನಿ. ಇಲ್ಲಿಂದ ಲೆಫ್ಟಿಗೆ ಅಂತ ಹೇಳತ್ತದ. ಸೊ ನನಗೂ ಗೊತ್ತಿಲ್ಲ, ಇಲ್ಲಿಂದ 113 ಕಿಲೋಮೀಟ್ರ್ ಅದು ಇನ್ನೂ ಸೇಡಮು. ಇಲ್ಲಿಂದ ತಿರ್ಸ್ಕೊಳತ್ತೀನಿ ಲೆಫ್ಟಿಗೆ. ಇಲ್ಲಿಂದ ಹಿಂಗೆ ತೋರ್ಸ್ಲತ್ತದ ಈಗ ಸದ್ಯಕ್ಕೆ. ನಾನು ಫಸ್ಟ್ ಟೈಮ್ ಈ ಕಡೆ ಮಹಬೂಬ್ ನಗರ್ ಸೈಡ್ ಬರೋದಿದು. ಇದೇನು ಫುಲ್ ಹಂಪಿ ಫೀಲ್ ಹೊಂಟದ. ಇಲ್ಲಿ ಹಂಪಿದಾಗೂ ಹಿಂಗೆ ಇತ್ತು ಮೊನ್ನೆ ಹೋದಾಗ. ಎಲ್ಲ ಕಡೆ ಕಲ್ಲುಗಳು, ಸೆಂಟ್ರ್ ಎಲ್ಲ ಫುಲ್ ಗ್ರೀನು ಹಿಂಗೆ ಕಾಣಿಸ್ಲತ್ತಿತ್ತು ಹಂಪಿ ಮೊನ್ನೆ. ಇದು ಯಾವ ಊರು? ಮಹಬೂಬ್ ನಗರ್. ಇಲ್ಲಿಂದ ಎಕ್ಸಾಕ್ಟ್ 100 ಕಿಲೋಮೀಟ್ರ್ ಸೇಡಮ್ಮ. ಈಗ ಮಹಬೂಬ್ ನಗರ್ನಾಗ ಇದ್ದೀವಿ. ಸೈಡೆಲ್ಲ ತೆಲಂಗಾಣ ಬರ್ತದೆ. ತೆಲಂಗಾಣಲಿಂದ ಕರ್ನಾಟಕ ರೂಟ್ ಹೋಗ್ಬೇಕು ನಾವೀಗ. ಇಲ್ಲಿ ಲೆಫ್ಟ್ ತೋರ್ಸ್ಲತ್ತದ, ಯಾವುದಿದೆನಾ? ಇದೆ. ಗಲ್ಯಾಗಿಂದ ಇದ್ದಂಗೆ ಅದ ರೂಟು. ಕಡೆಯಿಂದ ಹೋಗ್ಬೇಕೇನದ. ಈ ಕಡೆ ಹೆಂಗದ ರೂಟ? ಊರು ಸಂಧ್ಯಾಗ ಬಂದಾಗಿಂದ ತೋರ್ಸ್ಲತ್ತದ ನೋನ್ ರೂಟ್. ಮೇನ್ ರೋಡ್ ಬಿಟ್ಟು ಕೇಸಿಂದ ಯಾವ್ದಾವ್ದು ಸಂತ್ಯಾಗಿಂದೆಲ್ಲ ಬಾಬು ಸಂತಿದಾಗಿಂದ ಹೋಗ್ಲತ್ತದ ಗಾಡಿ. ಈಗ ಒಂದು ಜರ ತಣ್ಣಗೆ ಅನ್ಸ್ಲತ್ತದ. ಇಲ್ಲಿ ಊರಾಗ ಬಂದ್ಮೇಲೆ ಹೈವೇಗೆ ಫುಲ್ಲು ಶೆಕೆ ನಾವು. ಆಲ್ರೆಡಿ ನಮ್ಮ ಊರಿಗೆ ಇನ್ನೂ ಒಂದು 60 ಕಿಲೋಮೀಟ್ರ್ ಅದ. ಚೈನ್ ಲೂಪ್ ಮಾಡೋದೇ ನೆನಪು ಹೋಗ್ಯದ ನನಗೆ. ನಡೀತು ಈಗ ಒಂದು 500 ಕಿಲೋಮೀಟ್ರ್ ಹೊಡ್ಕೊಂಬಂದು ಮುಂಜಾನೆ ಚೈನ್ ಲೂಪ್ ಮಾಡಿನೇ ಬಿಟ್ಟಿದ್ದು ಅಲ್ಲಿಂದ. ಇನ್ನೊಂದು ಸರಿ ಮಾಡಿದ್ರೆ ಆರಾಮಾಗಿ ಹೋಗ್ಬೋದು ಅಂತೇಳಿ. ಪ್ರತಿ 400ರಿಂದ 500 ಕಿಲೋಮೀಟ್ರಿಗೆ ಒಂದು ಸರಿ ಚೈನ್ ಲೂಪ್ ಮಾಡ್ಕೊತಾನೆ ಇರ್ರಿ. ಇದರಲ್ಲಿಂತ ನಮ್ಮದು ಚೈನ್ಸ್ ಪಾಕೆಟ್ದ ಲೈಫ್ ಚಂದ ಬರ್ತದೆ. ಇದೇ ನನ್ನ ಲಾಸ್ಟ್ ಎಪಿಸೋಡು ಈ ಸೀರೀಸ್ನಾಗ. ಸೊ ಇಲ್ಲಿಂದ ಸೀದಾ ಒಂದು ರನ್ ಮನೆಗೆ ಹೋಗ್ಬಿಡ್ತೀನಿ.
ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ತೆಳಗೆ ಸಬ್ಸ್ಕ್ರೈಬ್ ಬಟನ್ನ ನೋಡಿರಿ, ಕೆಂಪಂದು ಒತ್ತಿ ಬಿಡ್ರಿ. ಹಾಗೆ ಬಾಜು ಗಂಟಿನೂ ಹೊಡ್ರಿ, ನಾ ಯಾವಾಗನ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸೊ ಹಂಗಾಗಿ ಗಂಟೆ ಹೊಡೆಯೋದು ಜರೂರು ಅದ. ನಮ್ಮ ಚಾನಲಿಗೆ ಯಾರ್ಯಾರು ಸಪೋರ್ಟ್ ಮಾಡತ್ತೀರಿ ಅವರಿಗೆಲ್ಲ ಮತ್ತೊಂದು ಸರಿ ಥ್ಯಾಂಕ್ಸು. ಇನ್ನೂ ಯಾರ್ಯಾರು ವಿಡಿಯೋಗಳು ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರನ್ನೂ ಮಾಡ್ಕೋರಿ, ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿರಿ. ಸೊ ಇವತ್ತಿನ ಈ ವಿಡಿಯೋ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.